BMRCL ಯೆಲ್ಲೋ ಲೈನ್ನ ಮೆಟ್ರೋ ಉದ್ಘಾಟನೆಗೆ ಮೋದಿಯವರು ಬೆಂಗಳೂರಿಗೆ ಆಗಮಿಸ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತೇ ಇದೆ. ಆಗಸ್ಟ್ 10ರಂದು ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ. BMRCL ಮೆಟ್ರೋ ಯೆಲ್ಲೋ ಲೈನ್ ಉದ್ಘಾಟನೆಗೆ ಮೋದಿಯವರು ಬರ್ತಾ ಇರುವಂಥದ್ದು ಆಗಸ್ಟ್ 10ರಂದು ಬೆಳಗ್ಗೆ 10:30ಕ್ಕೆ HAL ವಿಮಾನ ನಿಲ್ದಾಣಕ್ಕೆ ಮೋದಿಯವರು ಎಂಟ್ರಿ ಕೊಡ್ತಾರೆ. ಬೆಳಗ್ಗೆ 11:15ಕ್ಕೆ ವಂದೇ ಭಾರತ್ ರೈಲುಗಳಿಗೆ ಮೋದಿ ಚಾಲನೆಯನ್ನು ಕೊಡ್ತಾರೆ. KRS ರೈಲ್ವೆ ನಿಲ್ದಾಣದಲ್ಲಿ ವಂದೇ ಭಾರತ್ ರೈಲುಗಳಿಗೆ ಚಾಲನೆಯನ್ನು ಕೊಡ್ತಾರೆ. ಬೆಂಗಳೂರು, ಬೆಳಗಾವಿ ಹಾಗೂ ಅಮೃತಸರ ವೈಷ್ಣವೋದೇವಿ ಕನೆಕ್ಟ್ ಆಗುವಂತಹ ನಾಗಪುರ, ಪುಣೆ ಮಾರ್ಗದ ವಂದೇ ಭಾರತ್ ರೈಲುಗಳಿಗೆ ಚಾಲನೆಯನ್ನು ಕೊಡ್ತಾರೆ. ಆಗಸ್ಟ್ 10ರಂದು ಬೆಂಗಳೂರಿಗೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆ 10:30ಕ್ಕೆ HAL ವಿಮಾನ ನಿಲ್ದಾಣಕ್ಕೆ ಮೋದಿ ಆಗಮಿಸಿ ತದನಂತರದಲ್ಲಿ ಬೆಳಗ್ಗೆ 11:15ಕ್ಕೆ ವಂದೇ ಭಾರತ್ ರೈಲುಗಳಿಗೆ ಮೋದಿ ಚಾಲನೆಯನ್ನು ಕೊಡ್ತಾರೆ. KSR ರೈಲ್ವೆ ನಿಲ್ದಾಣ ವಂದೇ ಭಾರತ್ ರೈಲುಗಳಿಗೆ ಅಲ್ಲಿ ಚಾಲನೆಯನ್ನು ಕೊಡ್ತಾರೆ. ಬೆಂಗಳೂರು, ಬೆಳಗಾವಿ ಹಾಗೂ ಅಮೃತಸರ ವೈಷ್ಣವೋದೇವಿ, ನಾಗಪುರ, ಪುಣೆ ಮಾರ್ಗದಲ್ಲಿ ಕನೆಕ್ಟ್ ಆಗುವಂತಹ ವಂದೇ ಭಾರತ್ ರೈಲುಗಳಿಗೆ ಮೆಜೆಸ್ಟಿಕ್ನ KSR ರೈಲ್ವೆ ನಿಲ್ದಾಣದಲ್ಲಿ ಮೋದಿಯವರು ಚಾಲನೆಯನ್ನು ಕೊಡ್ತಾರೆ. ಪ್ರಧಾನಿ ಮೋದಿಯವರು ಬೆಂಗಳೂರಿಗೆ ಆಗಮಿಸ್ತಾ ಇರುವಂಥದ್ದು ಆಗಸ್ಟ್ 10ಕ್ಕೆ ಪ್ರಮುಖವಾಗಿ ಎರಡು ರೈಲುಗಳ ಚಾಲನೆಗೆ ಉದ್ಘಾಟನೆ ಮಾಡ್ತಾ ಇರುವಂಥದ್ದು ಮೋದಿಯವರು. ಅದರಲ್ಲೂ ಕೂಡ ಪ್ರಮುಖವಾಗಿ ವಂದೇ ಭಾರತ್ ರೈಲು ಜೊತೆಗೆ ಬೆಂಗಳೂರಿನ BMRCL, ಅದರಲ್ಲೂ ಪ್ರಮುಖವಾಗಿ ಯೆಲ್ಲೋ ಲೈನ್ ಬೊಮ್ಮಸಂದ್ರ ಟು RV ರೋಡ್ ಒಂದು ಚಾಲಕರಹಿತ ರೈಲುಗಳು. ಹೀಗಾಗಿ ಇದಕ್ಕೆ ಚಾಲನೆ ಕೊಡೋದಕ್ಕೆ ಖುದ್ದು ಪ್ರಧಾನಿ ಮೋದಿಯವರೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಆಗಸ್ಟ್ 10ರಂದು ಇವರ ದಿನಚರಿ ಹೇಗಿರುತ್ತೆ ಅನ್ನುವಂಥದ್ದು ನಿಮ್ಮ ಮುಂದೆ ಹೇಳ್ತಾ ಇದ್ವಿ. 10:30ಕ್ಕೆ HAL, 11:15ಕ್ಕೆ ವಂದೇ ಭಾರತ್ ರೈಲುಗಳ ಉದ್ಘಾಟನೆಯನ್ನು ಮಾಡ್ತಾರೆ ಮೋದಿಯವರು. ತದನಂತರ ರಸ್ತೆ ಮಾರ್ಗವಾಗಿ RV ರಸ್ತೆಯ ರಾಗಿಗುಡ್ಡಕ್ಕೆ ಮೋದಿ ಪ್ರಯಾಣವನ್ನು ಬೆಳೆಸ್ತಾರೆ. ಬೆಳಗ್ಗೆ 11:45ಕ್ಕೆ ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮೋದಿಯವರು. ಹಳದಿ ಲೈನ್ 5ನೇ ಹಂತ ಮೆಟ್ರೋದಲ್ಲೇ ಮೋದಿ ಪ್ರಯಾಣವನ್ನು ಕೂಡ ಮಾಡ್ತಾರಂತೆ. ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಮೆಟ್ರೋದಲ್ಲೇ ಪ್ರಯಾಣವನ್ನು ಮಾಡಲಿದ್ದಾರೆ ಪ್ರಧಾನಿ ಮೋದಿ. ಮಧ್ಯಾಹ್ನ 1 ಗಂಟೆಗೆ 3ನೇ ಹಂತದ ಮೆಟ್ರೋ ಮಾರ್ಗಕ್ಕೆ ಚಾಲನೆಯನ್ನು ಕೊಡ್ತಾರೆ. ರಾಗಿಗುಡ್ಡ ಟು ಬೊಮ್ಮಸಂದ್ರ ಮೆಟ್ರೋಗೆ ಪ್ರಧಾನಿ ಚಾಲನೆಯನ್ನು ಕೊಡ್ತಾರೆ 3ನೇ ಹಂತದ್ದು. ಮಧ್ಯಾಹ್ನ 2:30ಕ್ಕೆ ಬೆಂಗಳೂರಿನಿಂದ ದೆಹಲಿಗೆ ಮೋದಿ ವಾಪಸ್ ಆಗ್ತಾರೆ. ರಸ್ತೆ ಮಾರ್ಗವಾಗಿ ವಂದೇ ಭಾರತ್ ಉದ್ಘಾಟನೆ ಆದ ನಂತರದಲ್ಲಿ ರಾಗಿಗುಡ್ಡಕ್ಕೆ ಮೋದಿ ಪ್ರಯಾಣವನ್ನು ಬೆಳೆಸಿ ಇಲ್ಲಿ 11:45ಕ್ಕೆ ಹಳದಿ ಮಾರ್ಗ ಉದ್ಘಾಟನೆ ಮಾಡಿ ತದನಂತರ ಮೆಟ್ರೋದಲ್ಲೇ ಪ್ರಯಾಣ ಮಾಡಿ 3ನೇ ಹಂತದ ಒಂದು ಮೆಟ್ರೋ ಲೈನನ್ನು ಕೂಡ ಉದ್ಘಾಟನೆ ಮಾಡಿ ತದನಂತರದಲ್ಲಿ ದೆಹಲಿಗೆ ವಾಪಸ್ ಆಗ್ತಾ ಇರುವಂಥದ್ದು. ಇದು ಆಗಸ್ಟ್ 10ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯವರ ದಿನಚರಿ. ಪ್ರಮುಖವಾಗಿ ವಂದೇ ಭಾರತ್ ರೈಲು ಜೊತೆಗೆ ಯೆಲ್ಲೋ ಲೈನ್ ಮೆಟ್ರೋನನ್ನು ಕೂಡ ಚಾಲನೆ ಕೊಡ್ತಾ ಇರುವಂಥದ್ದು. ಪ್ರಧಾನಿ ಮೋದಿಯವರು ಬೆಂಗಳೂರಿಗೆ ಭೇಟಿ ನೀಡ್ತಾ ಇದ್ದಾರೆ. ಇದರ ಹೊರತು ಯಾವುದೇ ರೀತಿಯಾದಂತಹ ಪಕ್ಷದ ಸಭೆಗಳಾಗಿರಲಿ, ಯಾರನ್ನಾದರೂ ಭೇಟಿಯಾಗುವಂಥದ್ದಾಗಿರಲಿ, ಇದ್ಯಾವುದೂ ಕೂಡ ಗೊತ್ತಿಲ್ಲ. ಒಟ್ಟಾರೆ ನನ್ನ ಪ್ರಕಾರ ರಾಜ್ಯ ಸರ್ಕಾರದವರು ಕೂಡ ಇವರನ್ನು ಬರಮಾಡಿಕೊಳ್ಬೇಕಾಗತ್ತೆ, ಅವರೊಟ್ಟಿಗೆ ಇರಬೇಕಾಗತ್ತೆ. BJPಯ ರಾಜ್ಯಾಧ್ಯಕ್ಷರು, ಪ್ರತಿಪಕ್ಷ ನಾಯಕರು ಎಲ್ಲರೂ ಕೂಡ ಜೊತೆಗೆ ಇರ್ತಾರೆ ಅಂತ ಅಂದುಕೊಳ್ತೀವಿ. ಒಟ್ಟಾರೆ ಆಗಸ್ಟ್ 10ನೇ ತಾರೀಕು ಪ್ರಧಾನಿ ಮೋದಿಯವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಅವರು ಪ್ರಮುಖವಾಗಿ ವಂದೇ ಭಾರತ್ ರೈಲು ಮತ್ತು ಯೆಲ್ಲೋ ಲೈನ್ನ ಮೆಟ್ರೋ ಉದ್ಘಾಟನೆ ಮಾಡ್ತಾ ಇರುವಂಥದ್ದು. ಈ ರೀತಿಯಾಗಿ ಮೋದಿಯವರ ದಿನಚರಿ ಆಗಸ್ಟ್ 10ನೇ ತಾರೀಕು ಇರುತ್ತೆ.